ಕನ್ನಡವೇ ನಮ್ಮ ಉಸಿರಲ್ಲಿ, ಇದೇ ನಾಡು ಇದೇ ಭಾಷೆ ಇದೆಂದು ನನ್ನದಾಗಿರಲಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ. ಸೂರ್ಯನುದಯವೇ ತಾವರಿಗೆ ಜೀವಳ, ಚಂದ್ರಮನುದಯವೇ ನೈದೆಲಿಗೆ ಜೀವಳವಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜೀವಳ ನಮ್ಮ ಅತಿಥಿಗಳು. ಈ ಅತಿಥಿಗಳನ್ನ ಸ್ವಾಗತವನ್ನು ಮಾಡಿದಂತಹ ಜೈಭೀಮ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಮುಖ್ಯ ಗುರುಗಳು GSPS ಸಲಗರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳಲು. ಇವತ್ತಿನ ಈ ಒಂದು ಕಲಿಕಾ ಹಬ್ಬವನ್ನ ಇಲ್ಲಿ ನಮ್ಮ VK ಸಲಗರ್ ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಅಧಿಕಾರಿಗಳಂತ BRC ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆಲ್ಲ ವಂದಿಸಿ, ಮತ್ತು ನಮ್ಮ ಅಕ್ಕಪಕ್ಕದ ಶಾಲೆಯ ಮುಖ್ಯಗಳು ಸಹ ಶಿಕ್ಷಕರು ಇವರೆಲ್ಲರೂ ಈ ಕಾರ್ಯಕ್ರಮ ಬಂದು ಶೋಭೆ ತಂದುಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಕಲಿಕಾ ಹಬ್ಬದ ಬಗ್ಗೆ ನಾನು ಎರಡೇ ಮಾತನ್ನು ಹೇಳಿ ಮುಗಿಸ್ತೀನಿ. ಮಕ್ಕಳಿಗೆ ಬಹಳ ಸಮಯ ಆಗಿದೆ. ಇಲ್ಲಿ ಎಲ್ಲ ಶಾಲೆಯಿಂದ ಮಕ್ಕಳು ಆ ಮಕ್ಕಳ ಪ್ರತಿಭೆಯನ್ನ ಎಲ್ಲ ಶಿಕ್ಷಕರಿಗೆ ನಾನು ಹೇಳ್ತೀನಿ, ಒಂದು ಕೈ ಮುಗಿದು ಹೇಳ್ತೀನಿ, ಆ ಮಕ್ಕಳ ಪ್ರತಿಭೆಯನ್ನ ನೋಡಿ ಆ ಮಗುವಿಗೆ ನೀವು ಪ್ರಯೋಜನ ಹಂಚಿದಂತೆ ತಮ್ಮಲ್ಲಿ ವಿನಂತಿ ಪೂರ್ವಕ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ಆ ಶಾಲೆ ಮಕ್ಕಳು ಈ ಶಾಲೆ ಮಕ್ಕಳು ಅಂತ ನೀವು ಯಾರು ಆ ಭಾವನೆಯನ್ನ ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ಆ ಮಕ್ಕಳ ಪ್ರತಿಭೆಯನ್ನ ಯಾವ ರೀತಿಯಾಗಿ ಹೊರಗೆ ಹಾಕ್ತದೆ, ಆ ಮಗುವಿಗೆ ನಾವು ಮುಂದೆ ಕಳಿಸ್ತೇವೆ, ಆ ಮಗು ಮುಂದೆ ಏನಾದರೂ ಒಂದು ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ದಯಮಾಡಿ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಪೂರ್ವಕ ಕೇಳ್ತೇನೆ, ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳನ್ನು ತಿಳ್ಕೊಂಡು ಆ ಮಕ್ಕಳ ಪ್ರತಿಭೆಯನ್ನ ಆಯ್ಕೆ ಮಾಡಿ ಅವರನ್ನ ಮತ್ತೆ ಸೆಕೆಂಡ್ ಥರ್ಡ್ ಅಂತ ನೀವು ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಅಕ್ಕಪಕ್ಕದ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳಿಗೆಯರು ಮತ್ತು ನಮ್ಮ ವಿದ್ಯಾರ್ಥಿಗಳು ಇವರೇ ಎಲ್ಲರೂ ನಮಗೆ ಇಲ್ಲಿವರೆಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಒಂದೆರಡು ಮಾತುಗಳನ್ನು ತೆಗೆದುಕೊಳ್ಳ. ಕ್ಲಸ್ಟರ್ ಹಂತದ ಇತರ ಶಾಲೆಗಳಿಂದ ತನ್ನ ಶಾಲೆಯ ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗುತ್ತಿದೆ ಎಂಬುದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿಯಲು ಕೂಡ ಈ ಒಂದು ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಅಂತಕ್ಕಂತಹ ಮಾತನ್ನು ಆಡಿದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಕಾರ್ಯಕ್ರಮ ಮುಂದುವರಿಸುತ್ತಾ GS ಬೆಳಂಗಿ ಶಾಲೆಯ ಮಕ್ಕಳಿಂದ ಒಂದು ನೃತ್ಯ. ನನ್ನ ಬಾಳ್ವೆಗೆ ಬಡ್ಕೊಂಡು ಕೊಡಾಡದೈತೆ, ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ. 95 ಹಸಿ ಬೀಸಿ ಸುಟ್ಟ ನವ್ವ ಪುಟ್ಟ ಪೂರ ಮೈ ಮರೆತು ನವ್ವ 95 ಹಸಿ ಬೀಸಿ ಸುಟ್ಟ ನವ್ವ ಪುಟ್ಟ ಬಾರಿಸಿ ಮಾಡ್ಬೇಕಿತ್ತು ವ್ಯಾಪಾರ, ಬಾರಿಸಿ ಮಾಡ್ಬೇಕಿತ್ತು ವ್ಯಾಪಾರ, ಇದನ್ನ ಬೇಕಂತ ಮಾಡಿಬಿಟ್ಟ ಮೋಸಗಾರ. ಎಂತ ಕೊಡ ಕೊಟ್ಟಾಳ ನಮ್ಮತ್ತಿ, ನನ್ನ ಬಾಳ್ವೆಗೆ ಬಡ್ಕೊಂಡು ಕೊಡಾಡದೈತೆ, ಎಂಥ ಥರದ ಚಿತ್ತಾರ ಕೆತ್ಯಾನ ಮ್ಯಾಲ ಕೆಂಪು ಬಣ್ಣ ಕೊಟ್ಟಾನ, ಥರದ ಚಿತ್ತಾರ ಮ್ಯಾಲ ಕಪ್ಪು ಬೆಳ್ಳಿ ಕೆಂಪು ಬಣ್ಣ ಕೊಟ್ಟಾನ. ಹೊರಗ ಮಾತ್ರ ಚಂದ ಮಾಡ್ಯಾನ, ಹೊರಗ ಮಾತ್ರ ಬಾಳ ಚಂದ ಮಾಡ್ಯಾನ, ಒಳಗ ಹೊಲಸ ನಾರುವಂತ ಮಣ್ಣು ತುಂಬ್ಯಾನ.
ಮಾಡಬೇಕವ್ವ ಜೋಪಾನ ಇದನ್ನ ಮುಟ್ಟಲಿಕ್ಕೆ ಬರ್ತದವ್ವ ಅನುಮಾನ ಹಂಗ ಮಾಡಬೇಕವ್ವ ಜೋಪಾನ ಇದನ್ನ ಮುಟ್ಟಲಿಕ್ಕೆ ಬರ್ತದವ್ವ ಅನುಮಾನ ಕೊಡ ಬಿಟ್ಟು ನಡೆಯೋದಿಲ್ಲ ಮನೆತನ ಕೊಡ ಬಿಟ್ಟು ನಡೆಯೋದಿಲ್ಲ ಮನೆತನ ನನ್ನ ಬಾಳ್ವೆಕ ಮಾಡಿಕೊಂಡು ಕೊಡ ಒಡದೈತೆ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ನನ್ನ ಬಾಳ್ವೆ ಕಾಡು ಮೇಡು ಪ್ರಾಣಿ ಪಕ್ಷಿ ಹರಿಯುವ ಈ ಪರಿಸರ ಹಬ್ಬ ಬಣ್ಣದಾಯಿ ಕಾಗದಗಳಲ್ಲಿ ಚಿತ್ತಾರ ಬಿಡಿಸೋ ಹಬ್ಬ ಕಥೆಯನ್ನು ಕಟ್ಟುವ ಹಬ್ಬ ಕವಿತೆಯನ್ನು ಬರೆಯೋ ಹಬ್ಬ ಕೌಶಲ್ಯವ ಮೆರೆಯುವ ಹಬ್ಬ ನಮ್ಮಯ ಈ ಕಲಿಕಾ ಹಬ್ಬದಲ್ಲಿ ಹಾಡಿ ಹಾಡಿ ನಲಿಯೋಣ ವಿಜ್ಞಾನವ ತಿಳಿಯೋಣ ಊರು ಕೇಳಿಸುತ್ತೋಣ ಮಣ್ಣಿನ ಮಾದರಿ ಹಾಳೆಗಳ ಚಿತ್ರ ಮಾಡೋಣ ಪ್ರಯೋಗ ನಾವೇ. ನನ್ನ ಹೆಸರು ಲಕ್ಷ್ಮೀ ಮುತ್ತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಮ್ಮೂರ್. ನನಗೆ ಬಂದಿರುವಂತಹ ಚಟುವಟಿಕೆ ಹೆಸರು ಮಕ್ಕಳ ಮತ್ತು ಪೋಷಕರ ಸಹಸಂಬಂಧದಲ್ಲಿ ಕತೆ ಕಟ್ಟುವುದು. ಈ ಒಂದು ಚಟುವಟಿಕೆಯ ನಿಯಮ ಏನಂದ್ರೆ, ಮಕ್ಕಳಿಗೆ ಒಂದು ಚಿಟ್ಟಿಯನ್ನು ಎತ್ತಬೇಕು, ಅದಕ್ಕೆ ಸಹಕಾರವಾಗಿ ಪಾಲಕರು ಸಹಕರಿಸಿ ಆ ಕತೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡಬೇಕು. ಯಾರು ಸರಿಯಾಗಿ ಈ ಕಥೆಯನ್ನು ಹೇಳ್ತಾರೋ ಅದಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳಿರುತ್ತವೆ. ಆ ಚೀಟಿ ತಗೋ. ಓದೋದೇನು? ನದಿ. ಅವರಿಗೆ ಬಂದಿರುವಂತ ವಿಷಯ ನದಿ. ನನ್ನ ಹೆಸರು ಸ್ಫೂರ್ತಿ. ನಾನು GHPS ಬೆಳವಣಿಗೆಯಲ್ಲಿ ಓದುತ್ತಿದ್ದೇನೆ. ನನಗೆ ಚಟುವಟಿಕೆ ನದಿ. ಒಂದು ಸುಂದರವಾದ ನದಿ ಇರುತ್ತದೆ, ಅದರಲ್ಲಿ ಮೀನುಗಳಿರುತ್ತವೆ. ಮೀನುಗಳನ್ನು ಬಾತುಕೋಳಿ ತಿನ್ನುತ್ತವೆ. ನದಿಗಳಲ್ಲಿ ಕೆಸರಿನಲ್ಲಿ ಕಮಲ ಹೂ ಇರುತ್ತವೆ. ಹಾಗೆ ನದಿಯಲ್ಲಿ ಇರುವೆ ಬಿದ್ದಾಗ ಪಾರಿವಾಳ ಅದನ್ನು ಸಹಾಯ ಮಾಡಲು ಹೋಗುತ್ತದೆ. ಇರುವೆ ನದಿಯ ದಂಡೆಯಲ್ಲಿ ಒಂದು ಎಲೆಯನ್ನು ಬಿಡುತ್ತದೆ. ಆ ಎಲೆಯ ಮೇಲೆ ಇರುವೆ ಬಂದು ಸೇರಿಕೊಳ್ಳುತ್ತದೆ. ನದಿಯ ದಂಡೆಯಲ್ಲಿ ಬಂದು ಇರುವೆ ಸೇರಿಕೊಳ್ಳುತ್ತದೆ. ಪ್ರಾಥಮಿಕ ಶಾಲೆ ಬಾಲಿಕೆಡ್. ಚಿಟ್ಟಿ ಹೆಸರು? ಒಬ್ಬ ಅಜ್ಜಿ ಇದ್ದಳು. ಆ ಅಜ್ಜಿ ಕೋಳಿಯನ್ನು ಸಾಕಿದಳು. ಆ ಕೋಳಿಯು ದಿನ ಬೆಳಗ್ಗೆ ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ದಿನ ಚಿನ್ನೆಯ ಮೊಟ್ಟೆ ಇಡುತ್ತಿತ್ತು. ಅಂದರೆ ಆ ಅಜ್ಜಿ ಯೋಚನೆ ಮಾಡಿದಳು, ಹೊಟ್ಟೆಯಲ್ಲಿ ಎಷ್ಟು ಚಿನ್ನದ ಮೊಟ್ಟೆ ಇರಬೇಕು. ಅಜ್ಜಿಯು ವಿಚಾರ ಬಂತು. ವಿಚಾರ ಬೆಳಗ್ಗೆ ಕೋಳಿಯನ್ನು ಕೊಯ್ದಳು. ಕೊಯ್ಯೋದು ಆಗಣ ಸತ್ತು ಹೋಯಿತು. ಅತಿ ಹಸ ಗಟ್ಟಿ ಕೆಡು ಎಂದು ಮಾಡಬಾರದು ಎಂದು ವಿಚಾರದಿಂದ ತಿಳಿದುಕೊಂಡು ಮಾಡಬೇಕು ಎಂದು ಹೇಳುತ್ತೇನೆ. ರಕ್ತ ಸಂಬಂಧಗಳ ಮೀರಿದ ಬಂಧ. ನನಗೆ 1 ಗಂಟೆ 40 ನಿಮಿಷ ತೋರಿಸು. ಸಮಯ 1 ಗಂಟೆ 40 ನಿಮಿಷ. ನೀವು ಬರ್ರಿ, ನಡೆಯುವ ನೀವು ಕೂಡ 1 ಗಂಟೆ 45 ನಿಮಿಷ. 1 ಗಂಟೆ 45 ನಿಮಿಷ. ಓಕೆನಾ? ರೈಟ್. ಆ ಪುಸ್ತಕಗಳು ಯಾವ್ಯಾವ
ಈಚೆ ನೋಡಿ. ಆಡುತ್ತಾರೆ. ಈಚೆ ನೋಡಿ. ಸ್ವಲ್ಪ ಹೋಗೋಣ. ಅದು ಬರೋ ನೀವು ಹೋಗೋಲ್ಲ ಸರ್. ಒಂಬತ್ತು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆಗೆ ಉತ್ತರ ನೀಡತಕ್ಕಂಥ ತಂಡಕ್ಕೆ 10 ಅಂಕಗಳು. ತಪ್ಪು ಉತ್ತರ ನೀಡಿದರೆ ಅದು ನೆಕ್ಸ್ಟ್ ಪಾಸ್ ಆಗ್ತದೆ. ಅವರು ಸರಿಯಾಗಿ ಉತ್ತರ ಹೇಳಿದ್ರೆ ಅದಕ್ಕೆ 5 ಅಂಕಗಳು. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಮೊದಲನೇ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ. ನೇಗಿಲ ಯೋಗಿ ಎಂದು ಸರಿಯಾದ ಉತ್ತರ. ರೈತರನ್ನ ನೇಗಿಲ ಯೋಗಿ ಅಂತ ಕರೀತಾರ. 10 ಮಾರ್ಕ್ಸ್. ಈಗ ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಡ್ಯಾನ್ಸ್ ಆಗಿ ಅರೆದರಂತೆ. ವೆರಿ ಗುಡ್. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕ ಊರೆಲ್ಲ ಅದಾಡೋದಂತ ಸರಿಯಾದ ಉತ್ತರ. 5 ಗ್ರೇಸ್ ಮಾರ್ಕ್ಸ್ ಮೇಡಮ್. ಈಗ ಇವರಿಗೆ ನೇರವಾದ ಪ್ರಶ್ನೆ ಆಗ್ಯಾವ್ರಿ. ಈಗ ಇವರಿಗೆ ನೇರವಾದ ಪ್ರಶ್ನೆ. ಸ್ವರ ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸುವ ಸ್ವರ ಎಂದು ಕರೆಯುತ್ತಿದೆ. ಸರಿಯಾದ ಉತ್ತರ. ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನ ಸ್ವರ ಅಂತ ಕರಿತೀವಿ ಅಂತ ಹೇಳಬೇಕು. ಅವ್ರಿಗೆ ಸ್ವಲ್ಪ ಮೊದಲೇ ಆಂಧ್ರ ಕನ್ನಡ ಅಮ್ಮ ನೋಡಿ. ಸರಿಯಾದ ಉತ್ತರ ಮೇಡಮ್. 10 ಮಾಡ್ತಾರೆ. ಈಗ ನೇಂತಿ ಶಾಲೆಯವರಿಗೆ ನೇರವಾದ ಪ್ರಶ್ನೆ.
ನಿಮ್ಮ ಶಾಖೆಯ SDMC ಅಧ್ಯಕ್ಷರ ಹೆಸರೇ? ಕುಸುಮ. ಕುಸುಮ. ಸರಿಯಾದ ಉತ್ತರ ಮೇಡಮ್. ಅವ್ರ ಶಾಲೆಯ SDMC ಅಧ್ಯಕ್ಷರ ಹೆಸರು ಶ್ರೀಮತಿ ಕುಸುಮ ಅಂತ. ಸರಿಯಾದ ಉತ್ತರ. ಅವರಿಗೆ 10 ಮಾರ್ಕ್ಸ್. ನೇರವಾದ ಪ್ರಶ್ನೆ ಸರಬರಾಜುವವರಿಗೆ. ಗುಡುಗಿಗಿಂತ ಮೊದಲು ಆಕಾಶದಲ್ಲಿ ಏನು ಕಾಣಿಸುತ್ತದೆ? ತಪ್ಪು ಉತ್ತರ. ಚಂದ್ರ. ಸರಿಯಾದ ಉತ್ತರ. ಪಾತ್ರ. ಅವರಿಗೆ ನೇರ ಪ್ರಶ್ನೆ ಹೀಗೆ. ನಿಮಗೆ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿರುತ್ತವೆ? 7. ವೆರಿ ಗುಡ್. ಸರಿಯಾದ ಉತ್ತರ. 7 ಬಣ್ಣಗಳಿರುತ್ತವೆ. ಈಗ ಒಂದು ರೌಂಡ್ ಮುಗೀತು. ಈಗ ಎರಡನೇ ರೌಂಡ್ ಈ ಕಡೆಯಿಂದಲೇ. ಒಂದು ಒಗಟು ಹೇಳ್ತೀನಲ್ಲ, ಒಗಟು ಬಿಡಿಸಿ ಹೇಳ್ಬೇಕು ನೀವು. ಹಸಿರು ತೊಡಲು ತುಂಬ ಸಿಹಿ ನೀರು. ಎಳೆನೀರು. ವೆರಿ ಗುಡ್. ಸರಿಯಾದ ಉತ್ತರ. ಎಳೆನೀರು ಸರಿಯಾದ ಉತ್ತರ. ನಿಮ್ಮದು ತನಗುಂದದವ್ರಲ್ಲ. ಮನೆಯೇ ಮೊದಲ ಪಾಠಶಾಲೆ, ಡ್ಯಾನ್ಸ್ ತಾನೇ ಮೊದಲ ಗುರು. ಮೊದಲ ಗುರು. ತಾಯಿಯೇ ಮೊದಲ ಗುರು. 10 ಮಾರ್ಕ್ಸ್. ಏನು ಲೀಕ್ ಇಲ್ಲ, ಏನಿಲ್ಲ. ಇದು ಯಾರಿಗೆ ತೋರಿಸಿದ್ವಿ ನಿಮಗ? ಯಾವ ಸರಿ ಬಾ ಇನ್ನೂ ಸರಿ ಬಿದ್ದಿ. ಕನ್ನಡಮ್ಮನ ಹರಕೆ ಪದ್ಯ ಬರೆದ ಕವಿ ಯಾರು? ಸಮಿತಿ ರಚನೆ. ಕನ್ನಡಮ್ಮನ ಪದ್ಯ ಬರೆದ ಕವಿ ಯಾರು? ಕುವೆಂಪು. ವೆರಿ ಗುಡ್. ಸರಿಯಾದ ಉತ್ತರ. ಕುವೆಂಪು ಅವರು ಕನ್ನಡಮ್ಮನ ಪದ್ಯ ಬರೆದಿದ್ದಾರೆ. ಅವರಿಗೆ 10 ಮಾರ್ಕ್ಸ್. ಈ ಸರಗರವರಿಗೆ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳಾದವು? 30. ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳಾದವ? ವ್ಯಂಜನಗಳಲ್ಲಿ 2 ಪ್ರಕಾರ ಮಾಡುತ್ತದೆ. ಪ್ರಕಾರಗಳಿವೆ. ಸರಿ, ಅದು ಮೈಕ್ ನೀವೇ ಬಳಸ್ಕೊಡ್ರಿ. ವ್ಯಂಜನಗಳಲ್ಲಿ 2 ಪ್ರಕಾರಗಳಿವೆ. ಸರಿಯಾದ ಉತ್ತರ. ಬೆಳಂಗಿ. ತೆನಾಲಿ ರಾಮಕೃಷ್ಣನು ಯಾರ ಆಸ್ಥಾನದ ಕವಿಯಾಗಿದ್ದನು? ತೆನಾಲಿ ರಾಮಕೃಷ್ಣ ತಲೆ ಕೇಳಿಲ್ಲ. ತೆನಾಲಿ ರಾಮಕೃಷ್ಣನು ಯಾರ ಆಸ್ಥಾನದ ಕವಿಯಾಗಿದ್ದನು? ನೀವೆಲ್ಲ 3, 4, 5 ಓದೋದೇ ಇದ್ದೀರಿ. ನೀವು ಬರ್ಲಿಲ್ಲ ಅಂದ್ರೆ ಮೈಕ್ ಪಾಸ್ ಮಾಡ್ರಿ. ಪಾಸ್ ಅಂದ್ಬಿಡ್ರಿ. ಮೈಕ್ ಕೊಡೋದು. ಕೃಷ್ಣರಾಜ. ಕೃಷ್ಣ. कभी उसका गला करना हो। ओ माई मेरी क्या फिक्र तुझे, क्यों आँख से दरिया बहता है? तू कहती थी तेरा चांद हूँ मैं और चांद हमेशा रहता है। तेरी मिट्टी में मिल जावा दिल बन के, मैं खिल जावा इतनी सी है दिल की आरज़ू। तेरी नदियों में बह जावा, तेरी फसलों में लहरावा इतनी सी है दिल की आरज़ू। ಹಬ್ಬವ ಮಾಡೋಣ ಬನ್ನಿ, ಕಲಿಕಾ ಹಬ್ಬವ ಮಾಡೋಣ ಬನ್ನಿ.
ನಲಿಯುತ್ತ ಕುಣಿಯೋಣ ಬನ್ನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಭಾವದ ಬೆಳಕಿಗೆ ಹಬ್ಬ, ಪ್ರೋತ್ಸಾಹದಾಯಕ ಹಬ್ಬ, ಮಕ್ಕಳ ಪ್ರತಿಭೆಯ ಹಬ್ಬ, ಮರಿಲಾರೆವು ಈ ಹಬ್ಬ. ಆಡುತ್ತಾ ಮಾಡುವ ಹಬ್ಬ, ಯೋಚಿಸಿ ಪ್ರಶ್ನಿಸೋ ಹಬ್ಬ, ಕುಣಿಯುವ ನಲಿಕಲಿ ಹಬ್ಬ, ನಮ್ಮಯ ಕಲಿಕಾ ಹಬ್ಬ. ಕಾಡು ಮೇಡು